ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ಟಿಪ್ಸ್ ಏನು ಅಂತಂದರೆ, ಸಾಧಾರಣವಾಗಿ ಎಲ್ಲ ಹೆಣ್ಣುಮಕ್ಕಳು ಅನುಭವಿಸುವಂಥ ಒಂದು ತುಂಬ ದೊಡ್ಡ ಪ್ರಾಬ್ಲಮ್ ಅಂತಂದರೆ ಪಿಗ್ಮೆಂಟೇಷನ್. ಸೊ ಅದು ಬರುವಾಗ ಗೊತ್ತಾಗಲ್ಲ, ಬಂದ ಮೇಲೆ ಅದು ಹೋಗಲ್ಲ. ಆದರೆ ಅಷ್ಟೇ ಪ್ರಯತ್ನ ಪಡಬೇಕು ಪಿಗ್ಮೆಂಟೇಷನ್ ಹೋಗಲಿಕ್ಕೆ. ಯಾಕೆ ಬರುತ್ತೆ ಪಿಗ್ಮೆಂಟೇಷನ್ ಅಂತಂದರೆ, ಅತಿಯಾದ ಸ್ಟ್ರೆಸ್ ಮಾಡಿದರೂ ಬರುತ್ತೆ, ನಮ್ಮ ಹಾರ್ಮೋನ್ ಚೇಂಜಸ್ ಆದರೆ ಬರುತ್ತೆ. ಹೇಗೆ ಅಂತಂದರೆ, ನೀವು ಅಬ್ಸರ್ವ್ ಮಾಡಿ, ನೀವು ಪ್ರೆಗ್ನೆನ್ಸಿಲಿದ್ರು ಇರುವಾಗ ಸಣ್ಣದಾಗಿ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಮೂಗು ಹತ್ತಿರ, ಲಿಪ್ಸ್ ಹತ್ತಿರ, ಐಬ್ರೋಸ್ ಹತ್ತಿರ ಹೀಗೆ ಸ್ಟಾರ್ಟ್ ಆಗುತ್ತೆ. ಆದರೆ ಅದು ನಮಗೆ ಗೊತ್ತಿರಲ್ಲ, ಅದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ. ಅದರಿಂದ ನಮಗೆ ಅದು ಗೊತ್ತಿರಲ್ಲ ಹೇಗೆ ಏನಾಗ್ತಾ ಇದೆ ಸ್ಕಿನ್ನಲ್ಲಿ ಅಂತ ಹೇಳಿ. ಆದರೆ ನಮ್ಮ ಒಂದು ಗಮನ ಬೇರೆ ಕಡೆ ಇರುತ್ತೆ. ಸೊ ಮಗು ಕಡೆ ಇರುತ್ತೆ, ಪ್ರೆಗ್ನೆನ್ಸಿ ಕಡೆ ಇರುತ್ತೆ, ಹಾಗೇ ಸ್ಟಾರ್ಟ್ ಆಗುತ್ತೆ. ಕೆಲವರಿಗೆ ತುಂಬ ಸ್ಟ್ರೆಸ್ ಮಾಡ್ತಾ ಅದು ಬರುತ್ತೆ. ಕೆಲವೊಂದು ಹ್ಯಾಬಿಟ್ಸ್ ಸರಿ ಇಲ್ಲ ಅಂತಂದರೆ, ಜೀವನ ಶೈಲಿ ಸರಿ ಇಲ್ಲ ಅಂದರೆ ಅದರಲ್ಲೂ ಬರುತ್ತೆ. ಸೊ ನಾನಾ ಥರದ ಏಜ್ ಆಗ್ತಾ 35-40 ಮೇಲೆ ಮೇಂಟೈನ್ ಮಾಡಲಿಲ್ಲ ಸ್ಕಿನ್ನನ್ನು, ಹೆಲ್ತನ್ನು, ಬಾಡಿಯನ್ನು, ನಾವು ನಮ್ಮ ಮೈಂಡ್ಸೆಟ್ಟನ್ನು ಮೇಂಟೈನ್ ಮಾಡಲಿಲ್ಲ ಅಂತಂದರೆ ಪಿಗ್ಮೆಂಟೇಷನ್ ಬರ್ತಾ ಹೋಗುತ್ತೆ. ಅದು ಹೇಗೆ ಬರುತ್ತೆ? ಒಂದು ಸಣ್ಣ ಡಾಟ್ ಆಗಿ ಬರುತ್ತೆ. ಆಗನೇ ನೀವು ಅದಕ್ಕೆ ಟ್ರೀಟ್ಮೆಂಟನ್ನು ಹೋಗಿಸದೇ ಇರುವಂಥ ಯಾವುದೇ ಒಂದು ಪ್ರಾಬ್ಲಮ್ಸ್ ಇಲ್ಲ. ಎಲ್ಲದಕ್ಕೆ ಒಂದು ಸಲ್ಯೂಷನ್ ಇರುತ್ತೆ. ಆದರೆ ಅದನ್ನು ಬಿಗಿನಿಂಗಲ್ಲೇ ಮಾಡಬೇಕು. ಸ್ಟಾರ್ಟ್ ಆದಾಗನೇ ನೀವು ಅದನ್ನು ಅಬ್ಸರ್ವ್ ಮಾಡಬೇಕು, ಅದಕ್ಕೆ ಅಲರ್ಟ್ ಆಗಬೇಕು. ಪಿಗ್ಮೆಂಟೇಷನ್ ಬಂದಾಗ ಗೊತ್ತಾಗ್ಬಿಡುತ್ತೆ ನಿಮಗೆ. ಮೂಗಿನ ಒಂದು ಸ್ವಲ್ಪ ಇಲ್ಲೆಲ್ಲಾದರೂ ಲೈಟಾಗಿ ಬ್ಲ್ಯಾಕ್ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಬರುತ್ತೆ. ಮತ್ತು ಲಿಪ್ಸ್ ಹತ್ರನೂ ಅದು ಬರುವಾಗ ತುಂಬ ದೊಡ್ಡದಾಗಿ ಏನು ಬರಲ್ಲ, ಸಣ್ಣದಾಗಿಯೇ ಬರುತ್ತೆ. ಐಬ್ರೋಸ್ ಹತ್ರ ಬರುತ್ತೆ, ಆಯಿತಾ? ಅದು ಫುಲ್ಲು ಬರೋ ತನಕ ನೀವು ಸ್ವಲ್ಪ 1-2 ವರ್ಷ ನೀವೇನಾದರೂ ಅದನ್ನ ನೆಗ್ಲೆಕ್ಟ್ ಮಾಡಿದರೆ, ಮರ್ತು ಬಿಟ್ಟರೆ, ಅದನ್ನು ಕೇರೆ ಮಾಡಲಿಲ್ಲ ಅಂತಂದರೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆಯೇ ಅದಕ್ಕೆ ಹೆದರ್ಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ. ಏಜ್ ಆದಮೇಲೆ ಬಂದರೆ ಅದು ಪ್ರಾಬ್ಲಮ್ ಅಲ್ಲ. ಹಾಗೆಯೇ ಇನ್ನೊಂದು ಏನು ಅಂತಂದರೆ, ಪ್ರತಿಯೊಬ್ಬರು ಏನಾದರೂ ಯಾರ ಮುಖನಾದರೂ ನೋಡಿದರೆ ಪಿಗ್ಮೆಂಟೇಷನ್ ಇದ್ದಾಗ, ಯಾಕೆ ಮುಖ ಹೀಗಾಗಿದೆ, ಹಾಗೆ ಮಾಡಿ ಹೀಗೆ ಮಾಡಿ ಏನು ಹೇಳಲಿಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ, ಪಿಗ್ಮೆಂಟೇಷನ್ ಆದವರು ಆ್ಯಕ್ಚುಲಿ ಅವರು ಲೋ ಫೀಲ್ ಮಾಡ್ತಾ ಇರ್ತಾರೆ. ಅವರಿಗೂ ಗೊತ್ತಾಗಲ್ಲ. ಜಾಸ್ತಿ ಆದಾಗ ಸ್ವಲ್ಪ ಟ್ರೈ ಮಾಡಿದಾಗ ಹೋಗಲ್ಲ. ಕಂಟಿನ್ಯೂಸ್ ಆಗಿ ನೀವು ಟ್ರೈ ಮಾಡಬೇಕು. ಕಂಟಿನ್ಯೂಸ್ ಆಗಿ ನೀವು ಟ್ರೈ ಮಾಡಿದರೆ ಖಂಡಿತ ಹೋಗುತ್ತೆ. ಅದರಿಂದ ಮೊದಲನೇ ಸಲ ಸ್ಟಾರ್ಟ್ ಆದಾಗನೇ ಅಲರ್ಟ್ ಆಗಿಬಿಡಿ. ಅಲರ್ಟ್ ಆಗಿ ಮೊದಲನೇ ಸಲ ಡಾಕ್ಟರ್ ಹತ್ರನೇ ತೋರಿಸಿ, ಆಯಿತಾ? ಡಾಕ್ಟರ್ ಹತ್ರ ಸಣ್ಣದಾಗಿ ಇರುವಾಗ ಅದಕ್ಕೆ ಮೆಡಿಸನ್ ಮಾಡಿದರೆ ಬೇಗ ಹೋಗುತ್ತೆ. ಆದರೆ ದೊಡ್ಡದಾಗ್ತಾ ಮೆಡಿಸನಿಂದ ಬೇಗ ಕ್ಯೂರ್ ಆಗಲ್ಲ, ಕ್ಯೂರ್ ಆಗ್ತಾ ಹೋಗುತ್ತೆ. ಆದರೆ ನಿಮಗೆ ತಾಳ್ಮೆ ಇರಬೇಕು ಪಿಗ್ಮೆಂಟೇಷನ್ ಬಂದಾಗ. ಹಾಗೆಯೇ ಯಾರೇ ನಿಮ್ಮ ಮುಖ ನೋಡಿ ಹಾಗೆ ಅಂತಂದರೆ ಬೇಜಾರೇ ಮಾಡ್ಕೋಬೇಡಿ. ಹಾಗೆ ಅದು ಪ್ರತಿಯೊಬ್ಬರಿಗೂ ಸ್ಕಿನ್ನಲ್ಲಿ ಕೆಲವೊಂದು ಅಂಶಗಳು ಕಮ್ಮಿ ಆದಾಗ ಪಿಗ್ಮೆಂಟೇಷನ್ ಆಗುತ್ತೆ. ಸೊ ಹಾಗೆಯೇ ಮೊದಲನೇದು ಡಾಕ್ಟರ್ ಹತ್ರ ಹೋಗಿ, ಎರಡನೇದು ಹೋಮ್ ರೆಮಿಡಿಯನ್ನು ಮಾಡ್ಬೋದು. ಫೇಶಿಯಲ್ಸ್ ಮಾಡಿಸ್ಕೊಳ್ಳಿ, ಕ್ಲೀನಪ್ ಮಾಡಿ, ಸ್ಕಿನ್ನನ್ನು ಕ್ಲೀನ್ ಇಟ್ಕೊಳ್ಳಿ. ನಾಳೆ ನಿಮಗೆ ನಾನು ಯಾವುದು ಹೋಮ್ ರೆಮಿಡಿ ಮಾಡ್ಬೋದು ಅಂತ ಹೇಳಿಕೊಡ್ತೀನಿ. ಖಂಡಿತವಾಗ್ಲೂ ನನಗೂ ಸಹ ಆಗಿತ್ತು. ಆದರೆ ಪಿಗ್ಮೆಂಟೇಷನ್ ತುಂಬ ಥರ ಇದೆ. ಒಂದು ಸನ್ಬರ್ನ್ ಆಗ್ತಾ ಅದು ಡಾರ್ಕ್ ಆಗ್ತಾ ಬಂದಾಗ ಅದು ಪಿಗ್ಮೆಂಟೇಷನ್ ಥರ ಕಾಣುತ್ತೆ. ಆ್ಯಕ್ಚುಲಿ ಅದು ಪಿಗ್ಮೆಂಟೇಷನ್ ಆಗಿರಲ್ಲ. ನನ್ನ ಶಾಪ್ಗೆ ಯಾರಾದರೂ ಬಂದಾಗ ನಾನು ಮೊದಲನೇ ಸಲ ಅವ್ರಿಗೆ ಸಜೆಸ್ಟ್ ಮಾಡೋದು, ಡಾಕ್ಟರ್ ಹತ್ರ ತೋರಿಸ್ಬಿಡಿ. ಆಮೇಲೆ ಸನ್ಸ್ಕ್ರೀನನ್ನು ಅಪ್ಲೈ ಮಾಡೋದನ್ನು, ಮಳೆ ಆಗಲಿ ಚಳಿ ಆಗಲಿ ಬಿಸಿಲಾಗಲಿ ಅಪ್ಲೈ ಮಾಡೋದನ್ನು ಬಿಡಲೇಬೇಡಿ ಅಂಥೇಳಿ. ಕೆಲವರಿಗೆ ಸನ್ಸ್ಕ್ರೀನ್ ಹಾಕಿದ ತಕ್ಷಣ ಕಮ್ಮಿ ಆಗಿರುತ್ತೆ. ಹೇಗೆ ಅಂತಂದರೆ, ಅದು ಸನ್ಬರ್ನ್ ಆಗಿರುತ್ತೆ. ಸನ್ಬರ್ನ್ ಆಗಿದ್ರ ಮೇಲೇ ಆಗಿ ಸೊ ನಮ್ಮ ಸ್ಕಿನ್ನಲ್ಲಿ ಅದು ಇದನ್ನು ಕಳ್ಕೊಂಡು ಬಿಟ್ಟಿರುತ್ತೆ. ಸರಿನಾ? ಅದರಿಂದ ಫುಡ್ ಹ್ಯಾಬಿಟನ್ನು ನೋಡ್ಕೊಳ್ಳಿ, ಮೆಂಟಲಿ ಸ್ಟ್ರಾಂಗ್ ಆಗಿರಿ. ಯಾವುದೇ ವಿಷಯಕ್ಕೆ ಅತಿಯಾದ ಚಿಂತೆಯನ್ನು ಮಾಡಬೇಡಿ. ಅತಿಯಾದ ಚಿಂತೆ ಆರೋಗ್ಯವನ್ನು ಕೆಡಿಸುತ್ತೆ. ಹಾಗೆಯೇ ಹೋಮ್ ರೆಮಿಡಿಯನ್ನು ಮಾಡ್ಕೊಳ್ಳಿ, ಡಾಕ್ಟ್ರ್ ಹತ್ರ ತೋರಿಸಿ. ಖುಷಿಯಾಗಿದ್ದರೆ ಪ್ರತಿಯೊಂದು ಕಾಯಿಲೆಗೂ ಅದೇ ಮದ್ದು. ಖುಷಿಯಾಗಿದ್ದರೆ, ಆರೋಗ್ಯವಾಗಿದ್ದರೆ. ಸೊ ವಿಡಿಯೋವನ್ನು ನೋಡ್ತಾ ಇರಿ. ನಾಳೆ ನಾನು ಹೋಮ್ ರೆಮಿಡಿಯನ್ನು ಮಾಡ್ಕೋಬೋದು ಅಂತ ಹೇಳ್ತೀನಿ. ಹಾಗೆಯೇ ಅದನ್ನು ಫಾಲೋ ಮಾಡಿ, ನನ್ನ ಪೇಜನ್ನು ಫಾಲೋ ಮಾಡಿ, ಅದರಿಂದ ಮಾಹಿತಿಯನ್ನು ತಿಳ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.